ತಾಜೀಬ್ ಮತ್ತು ಒಬ್ಬ ಅನುರಾಗ್ ಈ ಇಬ್ಬರು ಗಾಂಜಾ ಜೊತೆಗೆ ಸಿಕ್ಕಿದ್ರು. ಆ ಕೇಸ್ದು ಲೀಡ್ ತಗೊಂಡು ಅವರು ಗಾಂಜಾ ಯಾರಿಂದ ತಗೊಂಡಿದ್ದಾರೆ ಆ ಮಾಹಿತಿ ಮೇಲೆ ನಮ್ಮ ಅಧಿಕಾರಿಗಳು ಒಬ್ಬ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಂ ಬಾಬು ಸೈಯದ್ ಇವರ ಹೆಸರು ಬಂತು. ನಮ್ಮ ಪೊಲೀಸ್ ತಂಡ ಈ ನಮ್ಮ ಇನ್ಸ್ಪೆಕ್ಟರ್ ಗಡ್ಡೇಕರ್ ಇವರ ನೇತೃತ್ವದಲ್ಲಿ ದಿನಾಂಕ 21/7/2025 ಮುಂಬೈಗೆ ಹೋಗಿ ಅವನ ಸದ್ದಾಂ ಮನೆಗೆ ರೇಡ್ ಮಾಡಿದರು. ಕೋರ್ಟಿಂದ ಪರ್ಮಿಷನ್ ತಗೊಂಡು ಅವನ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಆವಾಗ ಅವನ ಮನೆಯಲ್ಲಿ 2 kg ಗಾಂಜಾ ಸಿಕ್ಕಿತ್ತು ಮತ್ತು ಅವರ ಮಾವ ಅಬ್ದುಲ್ ಮಾಜಿದ್ ಅವರಿಗೆ ದಸ್ತಗಿರಿ ಮಾಡಲಾಗಿತ್ತು. ದಸ್ತಗಿರಿ ಮಾಡಿ ಅವರು ಆರೋಪಿಗೆ ನಮ್ಮ ಹಿಂಡಲ್ಗಾ ಜೈಲಿನಲ್ಲಿ ಇಡಲಾಗಿತ್ತು. ಆದರೆ ಈ ಮೇನ್ ಅಕ್ಯೂಸ್ ಇದರಲ್ಲಿ ಸಿಗಲಿಲ್ಲ. ಸೊ ನಮ್ಮ ಅಧಿಕಾರಿ ಆವಾಗ ಕೂಡ ಬಿಟ್ಟಿರಲಿಲ್ಲ, ಕಂಟಿನ್ಯೂಸ್ ಆಗಿ ಬೆನ್ನು ಹತ್ತಾ ಇದ್ದರು. ಒಂದು ಒಳ್ಳೆ ಸೋರ್ಸ್ ಮುಖಾಂತರ ಮಾಹಿತಿ ಬಂತು, ಈ ಇಸ್ಮಾಯಿಲ್ ಮತ್ತು ತಾಜೀರ್ ಇವರು ಆ ಮಾವಾಗೆ ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ. ಸೊ ನಿನ್ನೆ 21/8/2025 ಚಂದಗಢ ಬೆಳಗಾವಿ ರಸ್ತೆಯಲ್ಲಿ ಸೇಮ್ ಪ್ಲೇಸ್ ಡಾಬಾ ಅಲ್ಲಿ 2 ಕಾರ್ನಲ್ಲಿ ಇಬ್ಬರು ಬರ್ತಾಯಿದ್ರು. ಅವರಿಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡ ಈ ಕಾರ್ ಇಂಟರ್ಸೆಪ್ಟ್ ಮಾಡಿ ಚೆಕಿಂಗ್ ಮಾಡಿದ್ದಾಗ ಟು ಅವರ್ ಸರ್ಪ್ರೈಸ್ ದೇರ್ ಆರ್ ಅದರ್ 4 ಮೆಂಬರ್ಸ್. ಪ್ರಥಮೇಶ್ ಇವನು ಮಹಾರಾಷ್ಟ್ರದವನು, ಕೊಲ್ಹಾಪುರದವನು. ತೇಜಸ್ ವಜಾರೆ ಇವನು ಹುಕ್ಕೇರಿ ತಾಲೂಕು ಬೆಳಗಾವಿದವನು. ಶಿವಕುಮಾರ್ ಅಸಾಬೆ ಇವನು ಕೊಲ್ಹಾಪುರ ಮಹಾರಾಷ್ಟ್ರದವನು ಮತ್ತು ರಂಜಾನ್ ಜಮಾದಾರ್ ಇವನು ಸಾತಾರ ಮಹಾರಾಷ್ಟ್ರದವನು. ಸೊ ಒಟ್ಟು 6 ಜನ ಅದರಲ್ಲಿ ಸಿಕ್ಕಿದ್ದಾರೆ. ಇವರಿಂದ 42.73 kg ಗಾಂಜಾ ನಮಗೆ ಸಿಕ್ಕಿದೆ. ಅದರ ಜೊತೆಗೆ 10 ಮೊಬೈಲ್ ಫೋನ್ಸ್, 1 ಮಚ್, 1 ವೇಯಿಂಗ್ ಮಷಿನ್, 4,000 ಕ್ಯಾಶ್ ಮತ್ತು ಈ 2 ಕಾರ್, ಸ್ವಿಫ್ಟ್ ಕಾರ್ ಮತ್ತು 1 ವಾಗನರ್ ಕಾರ್ ಮತ್ತು 1 ಸರ್ಜಿಕಲ್ ಬ್ಲೇಡ್ ಕೂಡ ಇತ್ತು ಇವರ ಹತ್ರ. ಅದು ಪಾಕೆಟ್, ಗಾಂಜಾದು ಪಾಕೆಟ್ ಓಪನ್ ಮಾಡೋಕ್ಕೆ. ಇಷ್ಟು ಸಾಮಾನು ಜಪ್ತು ಮಾಡಲಾಗಿದೆ. ಸೊ ಈ 3 ಈ ಒಂದೇ ಕಂಟಿನ್ಯೂಷನ್ ಆಫ್ ಕೇಸ್ ಕ್ರೈಮ್ ನಂಬರ್ 55/25ನಲ್ಲಿ ಟೋಟಲ್ 9 ಅಕ್ಯೂಸ್ಡ್ ಅರೆಸ್ಟ್ ಆಗಿದ್ದಾರೆ. 50 kg 452 ಗ್ರಾಮ್ ಗಾಂಜಾ ಸೀಸ್ ಮಾಡಲಾಗಿದೆ. 13 ಮೊಬೈಲ್ ಫೋನ್ಸ್ ನಮ್ಮ ಹತ್ರ ಸಿಕ್ಕಿದೆ. 2 ಕಾರ್, 1 ಮೋಟರ್ ಸೈಕಲ್ ಮತ್ತು 11 ಬೇರೆ ಐಟಮ್ಸ್ ಇಲ್ಲಿವರೆಗೆ ಸಿಕ್ಕಿದೆ. ಇನ್ನೂವರೆಗೆ ನಮ್ಮ ನಗರದಲ್ಲಿ ಮಾಡಿದ ರೋಡ್ ರೇಡ್ಸ್ಗಳಲ್ಲಿ ಇದು ಬಿಗ್ಗೆಸ್ಟ್ ರೇಡ್ ಇದೆ ನಮಗೋಸ್ಕರ. ಮತ್ತು ಲಾಸ್ಟ್ ಟೈಮ್ ನಾವು ನಿಮಗೆ ಹೇಳಿದ್ದೀವಿ ಒಂದು ಕೇಸ್ನಲ್ಲಿ ಮಿಡಲ್ ಮ್ಯಾನ್ ನಮಗೆ ಸಿಗ್ತಾ ಇದ್ದಾರೆ ಅಂತ. ಸೊ ದಿಸ್ ಟೈಮ್ ವಿ ಹ್ಯಾವ್ ಬಿನ್ ಏಬಲ್, ಈ ಬೆಳಗಾವಿ ನಗರಕ್ಕೆ ಸಪ್ಲೈ ಮಾಡೋನು ಮೇನ್ ಮಾಸ್ಟರ್ ಮೈಂಡ್ ಯಾರಿದ್ದಾನೆ ಅಂದರೆ ಈ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಂ. ಅವನು ನಮ್ಮ ಕೈಯಲ್ಲಿ ಸಿಕ್ಕಿದ್ದಾನೆ. ಅವನು ಮಧ್ಯಪ್ರದೇಶ್ ಮತ್ತು ಒಡಿಸ್ಸಾಯಿಂದ ಈ ಗಾಂಜಾ ತೊಗೊಂಡು ಬರ್ತಾ ಇದ್ದಾನೆ. ಅದರ ಜೊತೆಗೇ ನಮ್ಮ ಊರಕ್ಕೆ ಹೆರಾಯಿನ್ ಸಪ್ಲೈ ಪುಣೆ ಮತ್ತು ಮುಂಬೈಯಿಂದ ಆಗ್ತಾಯಿದೆ ಅಂತ ನಮಗೆ ಗೊತ್ತಾಗಿದೆ ಮಾಹಿತಿ. ಗಣೇಶ ಹಬ್ಬ ಮುಗಿದ ಮೇಲೆ ಇದೇ ತಂಡ ಈ ಕೆಲಸ ಕಂಟಿನ್ಯೂ ಮಾಡ್ತಾರೆ. ಬರೋ ದಿನಗಳಲ್ಲಿ ಈ ಸೋರ್ಸ್ ಎಲ್ಲಿಂದ ಉತ್ಪಾದನೆ ಆಗ್ತಾಯಿದೆ ಅಲ್ಲಿವರೆಗೆ ನಾವು ಹೋಗಿ ರೇಡ್ ಮಾಡಿಕೊಂಡು ವಿಲ್ ಟ್ರೈ ಟು ಕಟ್ ಸಪ್ಲೈ ಆಫ್ ನಾರ್ಕೋಟಿಕ್ ಪ್ರಾಡಕ್ಟ್ಸ್ ಟು ಬೆಳಗಾವಿ ಸಿಟಿ. ಈ ಎಲ್ಲ ತಂಡಕ್ಕೆ ನಾವು ದೊಡ್ಡದು ಕ್ಯಾಶ್ ರಿವಾರ್ಡ್ ಡಿಕ್ಲೇರ್ ಮಾಡ್ತಾಯಿದ್ದೀವಿ. ಹಾಗೆಯೇ ಏನೇನು CM ಮೆಡಲ್ ಆಗಲಿ, DG ಡಿಸ್ಕ್ ಆಗಲಿ, ಆ ಎಲ್ಲ ರಿವಾರ್ಡ್ಸ್ಗಳಿಗೆ ಕೂಡ ನಾವು ಈ ಒಳ್ಳೆ ಕೆಲಸಕ್ಕಾಗಿ ಅವರಿಗೆ ನಾವು ರೆಕಮೆಂಡ್ ಮಾಡ್ತೀವಿ. Yes, he is the main man who was the main mastermind who was making the supply. ಮತ್ತು ಬೇರೆ ಬೇರೆ ವಿಚಾರ ನಮಗೆ ಗೊತ್ತಾಗ್ತಾ ಇದೆ ಇದರಿಂದ. ಇವನು ಯಾರ ಹುಡುಗರಿಗೆ ಬಳಸ್ತಾ ಇದ್ದ ಡಿಸ್ಟ್ರಿಬ್ಯೂಷನ್ಗಾಗಿ ಮತ್ತು ಸಪ್ಲೈಗಾಗಿ, ಅವರು ಈಗ ಕೆಲವರು ನಮ್ಮ ಜಿಲ್ಲೆಯಲ್ಲಿ ಇವನಿಗೆ ಓವರ್ಟೇಕ್ ಮಾಡ್ತಾ ಇದ್ದಾರೆ. ಅವರು ನೇರವಾಗಿ ಮಧ್ಯಪ್ರದೇಶ, ಒಡಿಸ್ಸಾಗೆ ಹೋಗಿ ನೇರವಾಗಿ ಸಪ್ಲೈ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು. ಇವರದ್ದು ಇಂಟರ್ ಗ್ಯಾಂಗ್ ರೈವಲ್ರಿ ವಗೇರ ಕೂಡ ಇದೆ. ಆ ಪುಷ್ಪ ಆ ಥರ ಮೂವಿ ನೋಡಿಕೊಂಡು ಎಲ್ಲರೂ ಗ್ಯಾಂಗ್ಸ್ಟರ್ ಆಗೋದು ವಿಚಾರದಲ್ಲಿ ಇದ್ದಾರೆ.
ಬಟ್ ಥ್ಯಾಂಕ್ಫುಲಿ ಈಗ ಈ 13 ಮೊಬೈಲ್ ಏನಿದೆ ಎಲ್ಲ ನಮಗೆ ಫುಲ್ ನೆಟ್ವರ್ಕ್ ಗೊತ್ತಾಗ್ಬಿಡುತ್ತೆ. ಓನ್ಲಿ ನಮ್ಮ ಸದ್ಯ ಸ್ವಲ್ಪ ಹಬ್ಬದಲ್ಲಿ ಬ್ಯುಸಿ ಇದ್ದೀವಿ, ಅದು ಆಗಿದ ತಕ್ಷಣ ವಿಲ್ ಕಂಟಿನ್ಯೂ ದಿಸ್ ಜಾಬ್. ಇಮೇಜಿಂಗ್ ಈಗ ಫಾರೆನ್ಸಿಕ್ ಇಮೇಜಿಂಗ್ ಎಲ್ಲ ಮೊಬೈಲ್ ವಗೇರ ಕಳಿಸ್ತಾ ಇದ್ದೀವಿ, ಅದು ಇಮೇಜಿಂಗ್ ನಮಗೆ ಬರುತ್ತೆ ಖಂಡಿತ ಆಗಿ. ಇನ್ನು ಬರೋ ದಿನಗಳಲ್ಲಿ ಇಲ್ಲಿ ದಿಸ್ ಇಸ್ ದ ಮೇನ್ ಮ್ಯಾನ್. ಅಲ್ಲಿ ಮಿಡಲ್ ಮ್ಯಾನ್ ಇಲ್ಲಿ 4 ಪ್ರಥಮೇಶ್, ತೇಜಸ್, ಶಿವಕುಮಾರ್, ರಂಜಾನ್ ಇವರು ಮಿಡಲ್ ಮ್ಯಾನ್ ಇದ್ದರು. ಇವರು ಆ ಪೆಡ್ಲರ್ಸ್ಗೆ ಅಲ್ಲಿ ಕಾಲೇಜ್ ಹತ್ತಿರ ಹಾಸ್ಟೆಲ್ ಹತ್ತಿರ ಯಾರ್ಯಾರಿದ್ರು ಅವರಿಗೆ ಕೊಡ್ತಾಯಿದ್ರು. ಆ ಫುಲ್ ಲಿಸ್ಟ್ ಹೊರಗಡೆ ಬಂದುಬಿಡುತ್ತೆ. ಇವರದು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ತೀವಿ, ಇವರದು ವಾಟ್ಸಪ್ ಚಾಟ್ ನಾವು ಅನಾಲಿಸಿಸ್ ಮಾಡ್ತೀವಿ. ಬರೋ ದಿನಗಳಲ್ಲಿ ಇವರದು ಯಾರ್ಯಾರು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನಲ್ಲಿ ಯಾರ್ಯಾರಿದ್ರು ಅವ್ರು ಎಲ್ಲರಿಗೆ ನಾವು ದಸ್ತಗಿರಿ ಮಾಡ್ತೀವಿ, ಹುಡ್ಕೊಂಡು ದಸ್ತಗಿರಿ ಮಾಡ್ತೀವಿ. ಇವನು ಲಾಸ್ಟ್ 4 ಇಯರ್ಸಿಂದ ಮಾಡ್ತಾ ಇದ್ದಾನೆ. ಇವನ ಮೇಲೆ ನಮ್ಮ ಸಿಟಿನಲ್ಲಿ ಒಂದು ಕೇಸ್ ಇದೆ, ಜಿಲ್ಲೆನಲ್ಲಿ ಕೇಸಸ್ ಇದೆ, ಹುಬ್ಳಿನಲ್ಲಿ ಕೂಡ ಇವನು ಆಪ್ರೇಟ್ ಮಾಡ್ತಾಯಿದ್ದ, ಅಲ್ಲಿ ಒಂದು ಕೇಸ್ ಇದೆ, ಮತ್ತು ಗೋವಾನಲ್ಲಿ ಕೂಡ ಒಂದು ಕೇಸ್ ಇದೆ. ಈಗ ಫಿಂಗರ್ ಪ್ರಿಂಟ್ಸ್ ನಾವು ನಿನ್ನೆ ತೊಗೊಂಡಿದ್ದೀವಿ, ಅದರಿಂದ ನ್ಯಾಷನಲ್ ಡೇಟಾಬೇಸ್ ಕೂಡ ನಾವು ಸರ್ಚ್ ಮಾಡ್ತೀವಿ. ಈ ಎಲ್ಲರೂ ಬೇರೆ ಕಡೆಯಲ್ಲಿ ಸಿಕ್ಕಾಕೊಂಡಿದ್ದರೆ ಅದು ಕೂಡ ನಮಗೆ ಮಾಹಿತಿ ಬರುತ್ತೆ. ಹಾಂ, ನಮ್ಮ ನಗರಕ್ಕೆ ಮೇನ್ ಪ್ರಾಬ್ಲಮ್ ಇಲ್ಲ. ಈ ಥರ ಇನ್ನೂ 2-3 ಗ್ಯಾಂಗ್ ಆಪರೇಟ್ ಮಾಡ್ತಾ ಇದ್ದಾವೆ, ಅವರಿಗೆ ಕೂಡ ನಾವು ಇವನಿಂದ ಪತ್ತೆ ಮಾಡ್ತೀವಿ. ಎಸ್, ಕಲ್ಟಿವೇಟರ್ ಅಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಬಾರ್ಡರ್ ಏರಿಯಾ ಇದೆ, ಅಲ್ಲಿಂದ ಕಲ್ಟಿವೇಟರ್ಸಿಂದ ತರ್ತಾ ಇದ್ದಾನೆ. ಒಡಿಸ್ಸಾದು ಒಂದು ಕಾಂಟ್ಯಾಕ್ಟ್ ನಮಗೆ ಸಿಕ್ಕಿದೆ, ಮತ್ತು ಒಂದು ಮುಂಬೈದು ಸಾಯನ್ ಏರಿಯಾ ಇದೆ, ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಸಿಕ್ಕಿದೆ. ಅಲ್ಲಿ ಹೆರೋಯಿನ್ ನಮ್ಮ ಊರಲ್ಲಿ ಏನು ಬರ್ತಾ ಇದೆ ಅದೆಲ್ಲ ಮುಂಬೈಯಿಂದ ತೊಗೊಂಡು ಬರ್ತಾ ಇದ್ದಾರೆ. ಸೊ ಈ ಎಲ್ಲ ಮಾಹಿತಿ, ಹೆಚ್ಚಿನ ಮಾಹಿತಿ ಬರ್ತಾ ಇದೆ. ಸೊ ಹೋಪ್ಫುಲಿ ಬರೋ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ನಾರ್ಕೋಟಿಕ್ಸ್ ಅಫೆಂಡರ್ಸ್ ಮೇಲೆ ನಾವು ಖಂಡಿತವಾಗಿ ಕ್ರಮ ತಗೋತೀವಿ. ಇಲ್ಲ, ಅದು ಕೂಡ ಮಾಡ್ತೇವೆ. ಈಗ ಈ FIRನಲ್ಲಿ 6 ಜನದ ಹೆಸರು ಇದೆ. ನಾವು ವಿಲ್ ವರ್ಕೌಟ್, ವಿಲ್ ಹ್ಯಾವ್ ಟು ಸಿಟ್ ಡೌನ್, ಅನಲೈಸ್ ಆಲ್ ದ ಫೋನ್ಸ್, ಅನಲೈಸ್ ಆಲ್ ದ ಬ್ಯಾಂಕ್ ಸ್ಟೇಟ್ಮೆಂಟ್ಸ್. ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ನೋಡಿದ್ದೀವಿ, 39 lakhs ಟ್ರಾನ್ಸಾಕ್ಷನ್ಸ್ ಇದೆ, ಏನು ನಮಗೆ ಸಿಕ್ಕಿದೆ ಅದರಲ್ಲಿ. ಸೊ ಹ್ಯೂಜ್ ಮನಿ ಈಸ್ ಇನ್ವಾಲ್ವ್ ಹಿಯರ್. ಸೊ ಅದು ಕೂಡ ನಾವು ಎಲ್ಲ ಅನರ್ಸ್ ಮಾಡ್ತೀವಿ. ಈಗ ಜಸ್ಟ್ 24 ಗಂಟೆ ಆಗಿದೆ. ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡಕ್ಕೆ ನಾನು ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇನ್ನೂ ಒಂದು ಅಫೆಂಡರ್ ಇದ್ದ, ವಿ ಆರ್ ಲುಕಿಂಗ್ ಫಾರ್ ಹಿಮ್ ಫಾರ್ ಕ್ವೈಟ್ ಲಾಂಗ್. सलीम अलियास अंधा सलीम ಕಮರುದ್ದೀನ್ ಸೌದಾಗರ್, 48 ವರ್ಷ. ಹಿ ಈಸ್ ಆಲ್ಸೋ ಒನ್ ಹ್ಯಾಬಿಚುವಲ್ ಆಫೆಂಡರ್. ಇವನ್ ಮೇಲೆ ಒಟ್ಟು 37 ಕೇಸಸ್ ಇದೆ. ಪ್ರಾಪರ್ಟಿ ಮುಂಚೆ ಇವನು ಕರಿಯರ್ ಶುರು ಮಾಡಿದ್ದಾನೆ, ಪ್ರಾಪರ್ಟಿ ಆಫೆನ್ಸಸ್, ಥೆಫ್ಟ್ ಮತ್ತು ಡಕೈತಿ ಇದು 21 ಕೇಸಸ್, NDPS 12 ಕೇಸಸ್, ಮರ್ಡರ್ 1 ಕೇಸ್, ಅಟೆಂಪ್ಟ್ ಟು ಮರ್ಡರ್ 2 ಕೇಸ್, ಥ್ರೆಟ್ನಿಂಗ್ ವಿಟ್ನೆಸ್ 1 ಕೇಸ್, ಟೋಟಲ್ 37 ಕೇಸಸ್. 5 ಕೇಸಸ್ನಲ್ಲಿ ಇವನಿಗೆ ಕನ್ವಿಕ್ಷನ್ ಆಗಿತ್ತು, 26 ಕೇಸಸ್ನಲ್ಲಿ ಇವನಿಗೆ ಆಕ್ವಿಟಲ್ ಸಿಕ್ಕಿತ್ತು. ಪೆಂಡಿಂಗ್ ಟ್ರಯಲ್ 5 ಕೇಸಸ್ನಲ್ಲಿ ಇದೆ. ಸೊ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಶ್ರೀ ಮಹಂತೇಶ್ ಮತ್ತು PSI ವಿಠಲ್ ಮತ್ತು ಇವರದು ತಂಡ, ಇವರು ನಿನ್ನೆ ಇವನಿಗೆ 1.983 ಗ್ರಾಮ್ ಗಾಂಜಾ ಜೊತೆಗೆ ನಿನ್ನೆ ದಸ್ತಗಿರಿ ಮಾಡಿದ್ದಾರೆ. ಸೊ ಹಿ ಈಸ್ ಆಲ್ಸೋ ಒನ್ ಆಫ್ ದ ಸಪ್ಲೈಯರ್ಸ್ ಫಾರ್ ಬೆಳಗಾವಿ ಸಿಟಿ. ವಿ ಆರ್ ಲುಕಿಂಗ್. ಇವರಿಗೆ 3-4 ತಿಂಗಳಿಂದ ನಮ್ಮ ತಂಡ ಇವರಿಗೆ ಹುಡುಕ್ತಾ ಇದ್ದರು. ಈಗ ಇವನು ಕೈನಲ್ಲಿ ಸಿಕ್ಕಿದ್ದಾನೆ. ಈ ಪ್ರೆಸ್ ನೋಟ್ ನಾನು ನಿಮಗೆ ರಿಲೀಸ್ ಮಾಡ್ತೇನೆ. ಎಸ್, ವಿಲ್ ಸಿ. ಇವರು ಮತ್ತೆ ನಮ್ಮ ಊರಲ್ಲಿ ಈ ಥರ ಯಾವುದೇ ಘಟನೆ ಮಾಡಬಾರ್ದು. ಕಾನೂನಿನಲ್ಲಿ ಏನೇನು ಪ್ರಾವಿಧಾನ ಇದೆ, ವಿಲ್ ಟ್ರೈ ಟು ಸಿ ದಟ್ ದೀಸ್ ಪೀಪಲ್ ಡು ನಾಟ್ ಎಂಟರ್ ಅವರ್ ಸಿಟಿ ಅಗೇನ್.